ಬೆಂಗಳೂರಿನಲ್ಲಿ ವೈದ್ಯರ ಎಡವಟ್ಟು ಮುಂದುವರೆದಿದೆ. ವೈದ್ಯರು ಮಾಡೋ ಎಡವಟ್ಟಿನಿಂದ ಅನೇಕರು ನರಳುತ್ತಾ ಇದ್ದಾರೆ. ಇದಕ್ಕೆ 3 ವರ್ಷದ ಮರಿಯಂ ಕೌಸರ್ ಕೂಡ ಹೊರತಾಗಿಲ್ಲ. ಅವಳ ಪ್ರಕರಣ ಇನ್ನೂ ಮಾಸಿಲ್ಲ. ಆಗಲೇ ಅಂತಹದ್ದೇ ಇನ್ನೊಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ. ಅದರ ವಿವರ ಇಲ್ಲಿದೆ ನೋಡಿ. ವೈದ್ಯೋ ನಾರಾಯಣ ಹರಿ ಅಂತಾರೆ. ಆದರೆ ಬೆಂಗಳೂರಿನ ಹಾಸ್ಮೆಟ್ ಆಸ್ಪತ್ರೆ ವೈದ್ಯರಾದ ಪ್ರವೀಣ್ ಹಾಗೂ ಜೇಕಬ್ ಮಾಡಿದ ಎಡವಟ್ಟಿನಿಂದ ಈ ಮಹಿಳೆಯ ಬದುಕು ಈಗ ನರಕವಾಗಿದೆ. ಮೂಲತಃ ಬಳ್ಳಾರಿ ಜಿಲ್ಲೆಯವರಾದ ಇವರ ಹೆಸರು ಅತಿಯಾ ಬಾನು. ಚಿತ್ರದುರ್ಗದಲ್ಲಿ ಮಗನ ಜೊತೆ ವಾಸವಿರುವ ಈಕೆ ಮಂಡಿ ನೋವಿನಿಂದ ಬಳಲುತ್ತಿದ್ದಳು. ಕಳೆದ 13 ದಿನಗಳ ಹಿಂದೆ ಬೆಂಗಳೂರಿನ ಹಾಸ್ಮೆಟ್ ಆಸ್ಪತ್ರೆಗೆ ಪುತ್ರ ದಾಖಲಿಸಿದ್ದಾನೆ. ಆದರೆ ಕಾಲಿಗೆ ಆಪರೇಷನ್ ಆದಾಗಿನಿಂದಲೂ ತನ್ನವರನ್ನ ತಾಯಿ ಸರಿಯಾಗಿ ಗುರುತಿಸುತ್ತಿಲ್ಲ. ಅಲ್ಲದೆ ಸರಿಯಾದ ಮಾಹಿತಿ ನೀಡದೆ ಆಪರೇಷನ್ ಮಾಡಿದ್ದಾರೆ ಎಂಬುದು ಸಂಬಂಧಿಕರ ಆರೋಪವಾಗಿದೆ. ಭಾಳ ಚೆನ್ನಾಗಿದ್ದಾರೆ ಸರ್. ಇವಾಗ ನೋಡಿದರೆ ಎಲ್ಲ ಒಂಥರ ಇದಾಗ್ಬಿಟ್ರು ಸರ್. ಅವ್ರಿಂದ ಮಾತಾಡೋಕ್ಕೆ ಆಗೋದು. ನಮ್ಗೆ ನೋಡಿದರೆ ನಮ್ಮ ಮಕ್ಕಳೇ ಅನ್ನಂಗಲ್ಲೇ ಇಲ್ಲ. ನನ್ನ ಹೆಸರು ಏನಂದರೆ ಬ್ಯಾರೂರ ಹೆಸರು ಹೇಳ್ತಾರೆ ಅವರು. ನಮ್ಮಮ್ಮವ್ರಿಗೆ ನಾನು ಅಲ್ಲಿಂದ ಕಳಿಸಿದಾಗೆ ಎಷ್ಟು ಚೆನ್ನಾಗಿದ್ದರು ಅವರು. ಅವ್ರಿಗೆ ಬರೀ ಕಾಲು ನೋವು ಅಷ್ಟೇ ಇದ್ದಿದ್ದು. ಅವರಿಂದ ಏನು ಬರೀ ಕಾಲು ನೋವಿಗೆ ಆಪ್ರೇಷನ್ ಆಗಿ ಬಂದಾರೆ ಇಲ್ಲಿ. 10-10ವರೆಗೆ ಆಪ್ರೇಷನ್ ಮುಗೀತು ಸರ್. ಒಂದೇ ಸರಿ ಸಡನ್ನಾಗಿ 7-8 ಜನ ಬಂದ್ಬಿಟ್ಟು ಇಲ್ಲ ನಿಮ್ಮ ತಾಯರಿಗೆ ನಾವು ಮಾಡಿದ ಆದಮೇಲೆ ಎಲ್ಲ ಲೋ ಬಿ ಪಿ ಆಗಿದ್ದು. ಅದು ಆಗಿಬಿಟ್ಟು ಅವರು ಹಾರ್ಟ್ ಬೀಟ್ 2 ನಿಮಿಷ ಸ್ಟಾಪ್ ಆಗಿತ್ತು. ನಾವು ಅದು ಏನೇನೋ ಕೊಟ್ಬಿಟ್ಟು ನಾವು ಉಳಿಸಿದ್ದೀವಿ. ಆಮೇಲೆ ಲೆಕ್ಕಾಚಾರಕ್ಕೆ ಸುಮ್ಮನೆ ಹೇಳ್ಬಿಟ್ಟು ಒಂದು 5 ದಿನ ಐ ಸಿ ಯುಲ್ಲೇ ಇಟ್ಟಿದ್ದು ಸರ್. ನಾವು ಐ ಸಿ ಯುಲ್ಲಿ ಹಿಂಗೆ ನೋಡ್ಕೊಂಬಂದು ಏನು ವಾಯಿಗೆ ಪೈಪ್ ಇರೋದ್ರಿಂದ ನಮಗೇನು ಗೊತ್ತಾಗಿಲ್ಲ ಸರ್. ನಿನ್ನೆ ಮಾಡಿಬಿಟ್ಟು ಈಗ ಒಂದು ರೂಮಿಗೆ ಒಂದು ಶಿಫ್ಟ್ ಮಾಡಿದ ಸರ್. ನಿನ್ನೆಯಿಂದ ನಮಗೆ ಸರಿಯಾಗಿ ಗೊತ್ತಾಗ್ತಿದ್ದಂಗೆ ಅವ್ರು ನಮ್ಮದು ಯಾರು 1% ನಮಗೆ ಕಂಡಿಡಿಯ ಆಯ್ತಲ್ಲ ಸರ್. 95% 99% ಹೋಗ್ಬಿಟ್ಟಿದೆ ಅವ್ರಿಗೆ ಮರುಗು. ಅದರ ಬೇರೆ 2 ಕಾಲು ಆಪ್ರೇಷನ್ ಆಗಿರೋದು. ಇನ್ನು ಅತಿಯಾ ಬಾನುಗೆ ಆಪರೇಷನ್ ಮಾಡಿರುವ ವೈದ್ಯರನ್ನ ಸಂಪರ್ಕಿಸಿದ್ರೆ ನಾವು ಆಪರೇಷನ್ ಮಾಡಿಲ್ಲ, ಹಿರಿಯ ವೈದ್ಯರಿಗೆ ಸಹಾಯಕರಾಗಿದ್ವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೆ ಪ್ರವೀಣ್ ಹಾಗೂ ಜೇಕಬ್ ಅವರೇ ಈಕೆಯ ಆಪರೇಷನ್ ನಡೆಸಿರೋದು ಅಂತ ಹಾಸ್ಮೆಟ್ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ವಿವೇಕ್ ಅವರೇ ಒಪ್ಪಿಕೊಂಡಿದ್ದಾರೆ. It will be under the HOD, but it's been operated as assistant by Dr. Praveen Bhattapati. ನೋಡಿ, ಬೈಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಮಾಡುವಾಗ ರಿಸ್ಕ್ ಆಫ್ ಪಲ್ಮನರಿ ಎಂಬಾಲಿಸಮ್ ವಿಲ್ ಬಿ ದೇರ್. ಸೊ ಇವ್ರಿಗೆ ಪಲ್ಮನರಿ ಎಂಬಾಲಿಸಮ್ ಆಯಿತು, ಬಟ್ ನಮ್ಮ ಹಾಸ್ಪಿಟಲ್ ಹಸ್ ಟೇಕನ್ ರುಟೀನ್ ಪ್ರಿವೆಂಟಿವ್ ಮೆಜರ್ಸ್. ಅದಕ್ಕೆ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಂತ ಇದೆ, ಇಂಥದ್ದೆಲ್ಲ ಆಗಬಾರ್ದು ಅಂತಲೂ. ಬಟ್ ಇನ್ ಆರ್ಥೋಪೆಡಿಕ್ ಸರ್ಜರೀಸ್ 15 to 20% ಆಫ್ ದ ಪೀಪಲ್ ವಿಲ್ ಡೆವಲಪ್ ದಿಸ್ ಪಲ್ಮನರಿ ಎಂಬಾಲಿಸಮ್ ಕಾಂಪ್ಲಿಕೇಶನ್. ಈಕೆಯ 2 ಕಾಲುಗಳು ಇದೀಗ ಸ್ವಾಧೀನ ಕಳೆದುಕೊಂಡಿವೆ. ಆದರೆ ಈ ಸ್ಥಿತಿಗೆ ಕಾರಣರಾದ ವೈದ್ಯರ ವಿರುದ್ಧ ಆಸ್ಪತ್ರೆ ಆಡಳಿತ ಮಂಡಳಿ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ.